ಸಂತೋಷವೂ. ವಿರಾಮದ ನಂತರ ಮತ್ತೆ ಸ್ವಾಗತ. ತಾಯಂದಿರ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು 2 ವಿದ್ಯಾರ್ಥಿನಿಯರು ನಮ್ಮ ಜೊತೆ ಇದ್ದಾರೆ. ಸೊ ಅವರ ಒಪಿನಿಯನ್ ಅನ್ನ ತಿಳಿಸ್ತಾ ಇದ್ದಾರೆ. ತಾಯಂದಿರ ದಿನವನ್ನ ಹೇಗೆ ಸೆಲೆಬ್ರೇಟ್ ಮಾಡ್ಬೋದು, ಸೊ ಅವರ ತಾಯಿ ಹೇಗೆ ಏನು ಅಂತ ಹೇಳಿ, ಒಂದು ತಾಯಿಯ ರೋಲ್ ಯಾವುದು ಒಬ್ಬ ಮಕ್ಕಳ ಲೈಫಲ್ಲಿ ಅಂತ ಹೇಳಿ ನಮಗೆ ತಿಳಿಸ್ತಾ ಇದ್ದಾರೆ. ಸೊ ಇಂಥ ಕೆಲವು ಮಕ್ಕಳಿರ್ತಾರೆ, ಈಗ ಅನಾಥಾಶ್ರಮದ ಆಗಿರ್ಬೋದು, ಅಂಥವರಿಗೆ ತಾಯಿಯ ಪ್ರೀತಿ ಏನು ಅಂತಲೇ ಗೊತ್ತಿರೋದಿಲ್ಲ. ನಮಗೆ ಕನ್ಸಿಡರ್ ಮಾಡಿದರೆ ನಾವು ಎಷ್ಟೋ ಲಕ್ಕಿ ಅಂತ ಹೇಳ್ಬೋದು. ನಮಗೆ ತಾಯಿಯ ಪ್ರೀತಿ ಏನು ಅಂತ ಹೇಳಿ ಗೊತ್ತುಂಟು. ಸೊ ತಾಯಿ ಹೇಗೆ, ಅವರು ಹೇಗೆಲ್ಲ ನಮ್ಮನ್ನು ನೋಡ್ಕೊಳ್ತಾರೆ ಅಂತ ಹೇಳಿ ಗೊತ್ತು, ಅದರ ಬಗ್ಗೆ ನಮಗೆ ಅರಿವು ಇದೆ. ಬಟ್ ಕೆಲವು ಮಕ್ಕಳು ಅದೃಷ್ಟವೇ ಇಲ್ಲದಂತಹ ಕೆಲವು ಮಕ್ಕಳು ಅವರಿಗೆ ತಾಯಿ ಹೇಗೆ, ತಾಯಿಯ ಪ್ರೀತಿ ಏನು ಅಂತ ಹೇಳಿ ತಿಳ್ಕೊಳ್ಳದೆ ಇರುವಂತಹ ಮಕ್ಕಳು ಇದ್ದೇವೆ. ಸೊ ಅವರನ್ನು ಕನ್ಸಿಡರ್ ಮಾಡಿದರೆ ನಾವಂತೂ ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಸೊ ಹೀಗೆ ಒಂದು ಒಳ್ಳೆಯ ಸಾಂಗನ್ನು ನಿಮಗೋಸ್ಕರ ಪ್ಲೇ ಮಾಡ್ತಾರೆ ತಾಯಂದಿರ ದಿನದ ಸ್ಪೆಷಲ್ ಪ್ರೋಗ್ರಾಮಲ್ಲಿ. ನೋಡ್ಕೊಂಡು ಬನ್ನಿ. ನಿನ್ನ ಸೇವೆ ಮಾಡೋದೆ ಭಾಗ್ಯವಮ್ಮ, ತಾಯಂತೆ ತಾಯಿಯನ್ನ ಕಾಣೋದೆ ಪುಣ್ಯವಮ್ಮ. ಈ ಜನ್ಮದಲ್ಲಿ ನಿನ್ನ ಋಣ ತೀರಲಾರದಮ್ಮ, 7 ಜನ್ಮದಮ್ಮ. ನಿನ್ನ ಪಾದ ನನ್ನ ಸ್ವರ್ಗ, ನಿನ್ನ ಪಾದ ನನ್ನ ಸ್ವರ್ಗ. ಮಗುವು ಆಡುವ ಮೊದಲ ಮಾತಿಗೆ ಕಾಯುವಂಥ ತಾಯ ಮಾಡಿದೆ, ಮಗುವು ಇಡುವ ಪುಟ್ಟ ಹೆಜ್ಜೆಗೆ ಕಾಯುವಂಥ ತವರ ಮಾಡಿದೆ. ಮಾತಾಡೋ ಮಗುವಾಗು, ಚಲಿಸುತ್ತಿರೋ ಧರೆಯಾಗು, ಕೊನೆ ಮಾಡು ನಿನ್ನ ಮೌನ ಮಗನೇ ಅನ್ನು ನನ್ನ. ಅಮ್ಮ ನಿನ್ನ ಸೇವೆ ಮಾಡೋದೆ ಭಾಗ್ಯವಮ್ಮ, ತಾಯಂತೆ ತಾಯಿಯನ್ನ ಕಾಣೋದೆ ಪುಣ್ಯವಮ್ಮ. ಈ ಜನ್ಮದಲ್ಲಿ ನಿನ್ನ ಋಣ ತೀರಲಾರದಮ್ಮ, 7 ಜನ್ಮದಮ್ಮ. ನಿನ್ನ ಪಾದ ನನ್ನ ಸ್ವರ್ಗ, ನಿನ್ನ ಪಾದ ನನ್ನ ಸ್ವರ್ಗ. ಒಂದು ಒಳ್ಳೆ ಸಾಂಗ್ ಅನ್ನ ನೋಡ್ಕೊಂಡು ಬಂದ್ವಿ. ಸೊ ಅದೇ ನಾವು ಇವತ್ತಿನ ತಾಯಂದಿರ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ, ತಾಯಿಯ ಮಹತ್ವ ಏನು ಅಂತ ಹೇಳಿ ತಿಳ್ಕೊಳ್ತಾ ಇದ್ವಿ. ಅದೇ 2 ವಿದ್ಯಾರ್ಥಿನಿಯರು ನಮ್ಮ ಜೊತೆ ಇದ್ದಾರೆ. ಸೊ ಅದೇ ನಿಮಗೆ ನಾನು ಕ್ವೆಶನ್ ಅನ್ನ ಕೇಳ್ತಾ ಇದ್ದೆ, ಸೊ ತಾಯಿ ಅಂದರೆ ಹೇಗೆ ಏನು ಅಂತ ಹೇಳಿ. ಅದೇ ನೀವು ನಿಮ್ಮ ಮನೆಯಲ್ಲಿ ಅಫ್ಕೋರ್ಸ್ ನೀವು ಹುಡುಗಿಯರಾಗಿದ್ದರಿಂದ ತಾಯಿಯೊಟ್ಟಿಗೆ ಖಂಡಿತವಾಗಿಯೂ ಜಗಳ ಆಡ್ತೀರಿ. ಸೊ ಅದೇ ನಿಮ್ಮಲ್ಲಿರುವ ಯಾವ ಗುಣ ನಿಮ್ಮ ತಾಯಿಗೆ ಆಗುವುದಿಲ್ಲ ಅಂತ ಹೇಳಿ, ಅಂದರೆ ನೀವು ಹೀಗೆ ಮಾಡಬೇಡಿ ಅಂತ ಹೇಳಿದ್ರೆ ನೀವು ಮಾಡ್ತೀರಿ. ಸೊ ಚಿಕ್ಕ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಆಗುತ್ತೆ, ಬಟ್ ಮೆಮೊರೇಬಲ್ ಡೇಸ್ ಅದು. ಸೊ ಅದರ ಬಗ್ಗೆ ಏನು ಹೇಳ್ತೀರಿ? ಯಾವುದಾದ್ರೂ ವಿಷಯ ನೆನಪಿದ್ಯಾ? ನಮ್ಮನೇಲಿ ತುಂಬಾ ನನಗೂ ಅಮ್ಮಂಗೂ ಯಾವಾಗ್ಲೂ ಜಗಳ ಆಗೋದಂದ್ರೆ ಕ್ಲೀನ್ಲಿನೆಸ್ ಬಗ್ಗೆ. ನನ್ನ ಅಮ್ಮ ತುಂಬಾ ಕ್ಲೀನ್. ಅದು ಅಂದ್ರೆ ಒಂದು ಡ್ರೆಸ್ ಆಗ್ಲಿ, ನಮ್ದು ಅಸೆಸರೀಸ್ ಆಗ್ಲಿ, ಯಾವ್ದನ್ನಾದ್ರೂ ಒಂದು ಚಂದ ಮಾಡಿ ಅರೇಂಜ್ ಮಾಡಿರ್ಬೇಕು. ಅವ್ರಿಗೆ ಅದೆಲ್ಲ ತುಂಬಾ ಇಷ್ಟ.
ನಾನು ಈಗ ಒಂದು ಪ್ರೋಗ್ರಾಮ್ ಇಂದ ಬಂದೆ ಆಯ್ತು, ಅದನ್ನಲ್ಲಿ ಬಿಸಾಡಿ ಆಯ್ತು. ನನ್ನಮ್ಮ ಆಗಲ್ಲ, ಅದನ್ನ ನೀಟ್ ಮಾಡಿ ಇಡ್ಬೇಕು, ಅಷ್ಟು ಅಂದ್ರೆ ಅಷ್ಟು ಸ್ಪೆಂಡ್ ಮಾಡಿರ್ತೇವೆ ಅದಕ್ಕೆ ಮನಿ, ಅದು ನೀಟಾಗಿ ನೋಡ್ಕೊ. ನನ್ಗೆ ಅದು ಬುದ್ಧಿ ಇಲ್ಲ. ನಾವು ತುಂಬಾ ಜಗಳ ಮಾಡೋದು ನಮ್ಮ ಮನೇಲಿ ಅದೇ ವಿಷಯಕ್ಕೆ ಜಗಳ. ನಾನು ಅಮ್ಮನ ಹತ್ರ ತುಂಬಾ ಜಗಳ ಮಾಡುತ್ತೇನೆ. ಓಕೆ, ಆ ವಿಷಯಕ್ಕೆ ನೀವು ನಿಮ್ಮ ತಾಯಿ ಹತ್ರ ತುಂಬಾನೇ ಜಗಳ ಮಾಡ್ತೀರಿ. ಕ್ಲೆನ್ಲಿನೆಸ್ಗೆ ಆಫ್ಕೋರ್ಸ್ ಎಲ್ಲ ತಾಯಂದಿರಿಗೆ ಅದೊಂದು ಜೋರಿರುತ್ತೆ. ಇಟ್ಟ ವಸ್ತುವನ್ನು ತೆಗೆದ ವಸ್ತುವನ್ನು ಅಲ್ಲಲ್ಲೇ ಇಡಬೇಕು, ಹಾಗೆ ನೀಟಾಗಿ ಇಡಬೇಕು, ಮನೆ ಒಳ್ಳೆ ರೀತಿಯಲ್ಲಿ ಕಾಣಬೇಕು ಅಂತ. ಅಫ್ಕೋರ್ಸ್ ಕೆಲವು ತಾಯಂದಿರು ಆಫೀಸಿಗೆ ಹೋಗುವವರು ಅವರು ಆ್ಯಕ್ಚುಲಿ ಮಕ್ಕಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ನೀವಾದರೂ ಸ್ವಲ್ಪ ಕ್ಲೀನ್ನೆಸ್ಸನ್ನು ಮೇಂಟೈನ್ ಮಾಡಿ, ಬಿಕಾಸ್ ಅವರು ಮನೆಯನ್ನು ಅಷ್ಟು ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ನಮ್ಮ ಹೆಲ್ಪನ್ನು ಸಹ ತಗೊಳ್ತಾರೆ. ಅದರಲ್ಲಿ ನಾವು ಅವರಿಗೆ ಹೆಲ್ಪ್ ಮಾಡದೆ ನಾವು ಅವರಿಗೆ ತೊಂದರೆಯನ್ನು ಕೊಟ್ಟರೆ, ಆ ವಸ್ತುಗಳನ್ನು ಅಲ್ಲಲ್ಲಿ ಅವರು ತೆಗೆದಿಟ್ಟ ವಸ್ತುಗಳನ್ನು ಅಲ್ಲಲ್ಲಿ ಬಿಸಾಡಿದರೆ ಖಂಡಿತವಾಗಿಯೂ ಅವರಿಗೆ ತೊಂದರೆ ಆಗುತ್ತೆ. ಸೊ ಈ ವಿಷಯಕ್ಕೆ ನೀವು ಅವರೊಟ್ಟಿಗೆ ಜಗಳ ಆಡ್ತೀರಿ ಅಂತ ಹೇಳಿ. ಸೊ ಪ್ರಿಯಾ ಅವರೇ, ನಿಮಗೆ ಯಾವ ವಿಷಯಕ್ಕೆ ನೀವು ಅವ್ರ ಜೊತೆ ಜಾಸ್ತಿ ಜಗಳ ಆಡೋದು? ಯಾವ ವಿಷಯ, ಯಾವ ಗುಣ ನಿಮ್ಮ ತಾಯಿಗೆ ಆಗೋದಿಲ್ಲ? ನನ್ನ ಫ್ರೆಂಡ್ ಭಾವನ ಹೇಳಿದಾಗೆ ಯಾರಿಗೆ ನಮ್ಮ ಹತ್ರ ತುಂಬ ಪ್ರೀತಿ ಇರುತ್ತೋ ಅವರೇ ನಮ್ಮ ಹತ್ರ ಜಗಳ ಆಡೋದು ಜಾಸ್ತಿ. ಅದು ಅವರು ನಮ್ಮೊಟ್ಟಿಗೆ ಪರ್ಪಸ್ಫುಲಿ ಆಗಿ ಜಗಳ ಮಾಡಬೇಕು ಅಂತ ಮಾಡೋದಲ್ಲ, ಆ ಪ್ರೀತಿಯನ್ನು ತೋರಿಸೋ ಮೂಲಕ ಅವರು ಜಗಳ ಮಾಡ್ತಾರೆ. ಇವರು ಹೇಳಿದಾಗೆ ನನ್ನ ತಾಯಿ ಸಹ ಕ್ಲೀನ್ಲಿನೆಸ್ ಅವರಿಗೆ ತುಂಬ ಇಂಪಾರ್ಟೆಂಟ್. ಬಟ್ ನಾನು ಆಗಲ್ಲ, ನನಗೆ ಒಂಥರ ಜವಾಬ್ದಾರಿ ಇಲ್ಲ ಅಂತ ಬೈತಾ ಇರ್ತಾರೆ. ಏನಾದರೂ ಒಂದು ವಸ್ತುನ ತಗೊಳ್ಳೋದು, ಅದನ್ನು ಒಂದೇ ಸರಿ ಹಾಕೋದು, ಅದನ್ನು ಆಮೇಲೆ ಬಿಸಾಡೋದು. ನಮ್ಮ ತಾಯಿ ಹಾಗಲ್ಲ, ಅದನ್ನು ಎಲ್ಲಾದರೂ ಹೋಗಿ ಬಂದು ಅದನ್ನು ಚಂದ ಮಾಡಿ ಕ್ಲೀನ್ ಮಾಡಿ ಇಟ್ಟು ಒಳಗೆ ಕಪಾರ್ಡಲ್ಲಿ ಇಡಬೇಕು, ಅದೆಲ್ಲ ಅವರಿಗೆ ತುಂಬ. ಇನ್ನು ಎರಡನೇ ವಿಷಯ, ಅವ್ರು ನನ್ನ ಹತ್ರ ಯಾವತ್ತೂ ಜಗಳ ಮಾಡೋದಂದ್ರೆ ಮೊಬೈಲ್ ಫೋನ್. ಎಲ್ಲ ಮಕ್ಕಳಿಗೆ ಇವಾಗ ಒಂದು LKG ಮಗುವನ್ನ ನೋಡಿದ್ರು ಅದ್ರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇರುತ್ತೆ. ಆದರೆ ನಮ್ಮಮ್ಮನ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇಲ್ಲ, ಬಟ್ ಸ್ಯಾಮ್ಸಂಗ್ ಸಣ್ಣ ಮೊಬೈಲ್ ಇದೆ, ಅದರಲ್ಲಿ ಗೇಮ್ಸ್ ಎಲ್ಲ ಇದೆ, ಅದನ್ನ ನಾನು ಆಡಬೇಕು. ಅವ್ರ ಮೊಬೈಲಲ್ಲಿ ಕರೆನ್ಸಿ ಜಾಸ್ತಿ ಇರುತ್ತೆ, ಆ ಒಂದು ಸೇಕಿಗೆ ನಾನು ಅವ್ರ ಮೊಬೈಲ್ ತಗೋತೇನೆ. ಆದರೆ ಅವರಿಗೆ ಏನಂತೆ, ನಾನು ಜಸ್ಟ್ ಮಿಸ್ ಕಾಲ್ ಕೊಟ್ಟರೆ ಅವರ ಪ್ರಕಾರ ಅದು ಬ್ಯಾಲೆನ್ಸ್ ಕಟ್ ಆಯ್ತು ಅಂತ ಅವ್ರು ಆ ತರ ಅನ್ಕೋತಾರೆ. ಹಾಗಾಗಿ ಜಗಳ ಮಾಡ್ತಾರೆ, ಎಷ್ಟು ಹಣ ಹೋಯ್ತು ನಂದು ಅಂತ ಹೇಳಿ, ಎಷ್ಟು ಕರೆಂಟ್ ಹೋಯ್ತು ನಂದು, ಈಗ ಏನ್ ಮಾಡುದು, ಜಸ್ಟ್ ಚಾರ್ಜ್ ಖಾಲಿ ಆದ್ರೂ ಹಣ ಹೋಯ್ತು ಅಂತ ಹೇಳ್ತಾರೆ. ಹಾಗೆ ಒಂಥರ ಅವರಿಗೆ ಅಂದ್ರೆ ಯೂಸ್ ಮಾಡಬಾರ್ದು ಅಂತಲ್ಲ, ಎಲ್ಲಿ ಮಕ್ಕಳು ಅದನ್ನ ಯೂಸ್ ಮಾಡಿ ಅವರ ಸಮಯನ ಹಾಳು ಮಾಡ್ಕೋತಾರೋ ಅನ್ನೋ ಒಂದು ಟೆನ್ಷನ್ ಆಗಿ ಅವರು ಆ ತರ ಬೈತಾರೆ. ಹಾಗೆ ನಮ್ಮ ಮೇಲೆ ಯಾರಿಗೆ ಜಾಸ್ತಿ ಪ್ರೀತಿ ಇರುತ್ತೋ ಅವರೇ ಜಗಳ ಮಾಡೋದು, ಅವರೇ ನಗ್ತಾ ನಗ್ತಾ ನಮ್ಮನ್ನ ತಿದ್ದಿ ನಮ್ಮ ದೊಡ್ಡವ್ರು ಮಾಡೋದು. ಖಂಡಿತವಾಗಿಯೂ. ಸೊ ಈಗಿನ ಕಾಲದಲ್ಲಿ ಅದೇ ಹೇಳಿದ್ರು, ಮೊಬೈಲ್ ವಿಷಯಕ್ಕೆ ಖಂಡಿತವಾಗಿಯೂ ಎಲ್ಲರ ಮನೆಯಲ್ಲಿ ಈ ಮೊಬೈಲ್ ವಿಷಯಕ್ಕೆ ಜಗಳ ಅಂತೂ ಆಡ್ತಾರೆ. ಸೊ ಮೊಬೈಲಲ್ಲಿ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಅವ್ರಿಗೂ ಇರುತ್ತೆ, ಅವರು ಕಷ್ಟಪಟ್ಟು ನಮಗೋಸ್ಕರ ದುಡ್ದಿರ್ತಾರೆ, ನಮಗೆ ಒಳ್ಳೆ ಎಜುಕೇಷನ್ ಬೇಕು ಅಂತ ಹೇಳಿ ಒಳ್ಳೊಳ್ಳೆ ಕಾಲೇಜಸ್ಗೆ ಹಾಕಿರ್ತಾರೆ. ನಾವು ಓದುವ ಟೈಮನ್ನು ಈ ಥರ ಮೊಬೈಲ್ಸ್ಗೆ, ಈಗ ವಾಟ್ಸಪ್ ಫೇಸ್ಬುಕ್ ಎಲ್ಲ ಬಂದಿದೆ, ಸೊ ಅದಕ್ಕೆ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡ್ತೇವೆ, ವೇಸ್ಟ್ ಮಾಡ್ತೇವೆ ಅಂತ ಹೇಳಿ ತಿಳ್ಕೊಳ್ತೇವೆ. ಖಂಡಿತವಾಗಿ ಈ ಒಂದು ವಿಷಯಕ್ಕೆ ಮನೆಯಲ್ಲಿ ಜಗಳ ಆಗ್ತಾ ಇರ್ತದೆ. ಸೊ ಹೀಗೆ ಕೆಲವೊಂದು ವಿಷಯ ಇರ್ತದೆ, ನಮ್ಮ ತಾಯಂದಿರಿಗೆ ನಾವು ಮಾಡುವ ಕೆಲವು ವಿಷಯ ಸರಿ ಅಂತ ಕಾಣಿಸೋದಿಲ್ಲ, ನಮ್ಮ ಕೆಲವು ಗುಣಗಳು ಸರಿ ಅಂತೇಳಿ ಕಾಣಿಸೋದಿಲ್ಲ. ನಮಗೆ ಗೊತ್ತಿರುತ್ತೆ ಇದು ನಮ್ಮ ತಾಯಿಗೆ ಆಗುದಿಲ್ಲ ಅಂತ ಹೇಳ್ಕೊಂಡು. ಸೊ ಆ ಒಂದು ಗುಣವನ್ನು ನಾವು ಆದಷ್ಟು ಹೋಗಲಾಡಿಸ್ಲಿಕ್ಕೆ ನೋಡಬೇಕು. ನಮ್ಗೆ ಗೊತ್ತಿರುತ್ತೆ ತಾಯಿಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಇನ್ಮುಂದೆ ಅದನ್ನು ಮಾಡಲಿಕ್ಕೆ ಹೋಗಬಾರ್ದು. ಅವರು ನಮಗೆ ಅಷ್ಟನ್ನು ಪ್ರೀತಿಯನ್ನು ತೋರಿಸುವಾಗ ನಾವು ಅವರಿಗೆ ಸ್ವಲ್ಪ ಆದರೂ ತೋರಿಸಬೇಕು ಅಂತ ಹೇಳಿ ನನ್ನ ಒಪಿನಿಯನ್. ಆ್ಯಂಡ್ ಆಗದಿಂದ ಸಾಂಗ್ಸನ್ನು ಹಾಕ್ತಾ ಇದ್ದಾರೆ ಅಂತ ಹೇಳ್ತೇವೆ. ಸೊ ಈಗೊಂದು ಒಳ್ಳೆ ಸಾಂಗ್ ನಿಮಗೋಸ್ಕರ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಭೂಮಿಗೆ ಬಂದ ಮೊದಲನೇ ಕಂದನ ಅಳುವಾದನಿಂದ
ಒಳ್ಳೆ ಸಾಂಗ್ ಅನ್ನ ನೋಡ್ಕೊಂಡು ಬಂದ್ವಿ. ಹೀಗೆ ಒಳ್ಳೊಳ್ಳೆ ಸಾಂಗ್ಸ್ ಅನ್ನ ನಿಮ್ಗೆ ಹಾಕ್ತಾ ಇರ್ತಾರೆ. ಇವತ್ತಿನ ತಾಯಂದಿರ ದಿನ ಆಗಿದ್ರಿಂದ ತಾಯಿಗೆ ರಿಲೇಟ್ ಆದಂತ ಒಳ್ಳೊಳ್ಳೆ ಸಾಂಗ್ಸ್ ಅನ್ನ ಹಾಕ್ತಾರೆ, ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಅಂಡ್ ಅದೇ ಹೇಳಿದೆ, ಇಬ್ರು ಸ್ಟೂಡೆಂಟ್ಸ್ ಇದ್ದಾರೆ, ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ತಾಯಂದಿರ ದಿನದ ಬಗ್ಗೆ ಇನ್ನೇನಾದ್ರೂ ವಿಶೇಷತೆಗಳನ್ನ ಹೇಳ್ತಾ ಇದ್ದಾರೆ, ತಾಯಿಯ ಬಗ್ಗೆ ಅವರ ಒಪಿನಿಯನ್ ಅನ್ನ ತಿಳಿಸ್ತಾ ಇದ್ದಾರೆ. ಸೊ ಅದೇ ಭಾವನಾ ಅವರು ಹೇಳ್ತಾ ಇದ್ರು, ತಾಯಿ ಅಂದ್ರೆ ನನಗೆ ಕೆಲವು ಗುಣಗಳು ಆಗ್ತಾ ಇಲ್ಲ ಅಂತೇಳಿ. ಸೊ ತಾಯಿಗೂ ನಿಮ್ಗೂ ಇರುತ್ತೆ. ಸೊ ತಾಯಿಯ ಕೆಲವು ಗುಣಗಳು ನಿಮ್ಗೆ ಆಗುದಿಲ್ಲ ಅಂತ ಹೇಳಿ. ಸೊ ಯಾವ್ದೆಲ್ಲ ತಾಯಿಯ ಗುಣಗಳು ನಿಮ್ಗೆ ಆಗುದಿಲ್ಲ ನಿಮ್ಮ ಪ್ರಕಾರ? ಅಂದ್ರೆ ತಾಯಿ ಪ್ರತಿಯೊಂದಕ್ಕೂ ಹೇಳ್ತಾರೆ ಅಂತ ಹೇಳೋದು ನಿಜ, ಪ್ರತಿಯೊಂದು ವಿಷಯಕ್ಕೂ ನಿಮ್ಗೆ ಇದು ಮಾಡ್ತಾರೆ, ಹಾಗೆ ಮಾಡ್ಬೇಡ ಹೀಗೆ ಮಾಡ್ಬೇಡ ಅಂತೇಳಿ ಹೇಳ್ತಾ ಇರ್ತಾರೆ. ಸೊ ಹೀಗೆ ತಾಯಿಗೂ ಕೆಲವು, ನಿಮಗೂ ಆಸ್ ಅ ಸ್ಟೂಡೆಂಟ್ಸ್, ಆಸ್ ಅ ಚಿಲ್ಡ್ರನ್ಸ್, ನಿಮಗೂ ತಾಯಿಯ ಕೆಲವು ಗುಣಗಳು ನಿಮಗೂ ಆಗೋದಿಲ್ಲ. ಸೊ ಅದೆಲ್ಲ ಯಾವುದು? ಒಂದು ಸಿಂಪಲ್ ಆಗಿ ಒಂದು ವರ್ಡಲ್ಲಿ ಡಿಸ್ಕ್ರೈಬ್ ಮಾಡ್ಬೇಕಂತ ಹೇಳಿದ್ರೆ. ಆಕ್ಚುಲಿ ನಾನು ಅಂದ್ರೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ. ಸೊ ನಾನು ನನ್ನ ಅಮ್ಮನಾಗಿ ಇರ್ಬೇಕಂತ ಟ್ರೈ ಮಾಡ್ತೇನೆ, ಆದ್ರೆ ಅದೇ ಕ್ಲೀನ್ಲಿನೆಸ್ ಅಲ್ಲಿ ಎಲ್ಲ ಆಗುದಿಲ್ಲ. ಸೊ ಹಾಗಾಗಿ ಅದು ನಂಗೆ ಎಂತ ಹೇಳುದು, ಅದು ತುಂಬಾ ಕಷ್ಟ ಆಗ್ತದೆ ಒಂದು ಫಾಲೋ ಮಾಡ್ಲಿಕ್ಕೆ, ಅಷ್ಟು ನೀಟಾಗಿ ಎಲ್ಲ ಇರ್ಲಿಕ್ಕೆ. ಹಾಗಾಗಿ ಹೆಚ್ಚು ನಾನು ಅದೇ ಅಮ್ಮಂದ್ರಲ್ಲಿ. ಓಕೆ, ನಿಮ್ಮ ಅಮ್ಮನ ಅದೊಂದು ಗುಣ ಆಗುದಿಲ್ಲ, ಪ್ರತಿಯೊಂದು ವಿಷಯಕ್ಕೆ ಹೇಳ್ತಾ ಇರ್ತಾರೆ, ಸೊ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳ್ತಾ ಇರ್ತಾರೆ. ಸೊ ಆ ಒಂದು ಗುಣ ನಿಮ್ಗೆ ತಾಯಿಯಲ್ಲಿ ಆಗುದಿಲ್ಲ ಅಂತೇಳಿ. ಸೊ ಲಕ್ಷ್ಮೀಪ್ರಿಯ ಅವರೇ, ನಿಮ್ಗೆ ತಾಯಿಯ ಯಾವ ಒಂದು ಗುಣ ಇಷ್ಟ ಆಗುದಿಲ್ಲ ಅಂತೇಳಿ ಅನ್ಸುತ್ತೆ? ಆಕ್ಚುಲಿ ನಾವು ನಮ್ಮ ತಾಯಿಯನ್ನು ಎಸ್ಟಿಮೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವರಲ್ಲಿ ಇರುವಂತಹ ಒಳ್ಳೆ ಗುಣ ನಮ್ಮಲ್ಲೂ ಇರಬಹುದು, ಅಥವಾ ಕೆಲವೊಮ್ಮೆ ಅವರಲ್ಲಿ ಕೆಲವು ಕೆಟ್ಟ ಗುಣಗಳು ಇರಬಹುದು, ಅದು ನಮಗೆ ಕಂಡು ಬರಬಹುದು. ಆದರೂ ಸಹ ನಾವು ಅದನ್ನು ಎಸ್ಟಿಮೇಟ್ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಅವ್ರು ನಮ್ಮ ತಾಯಿ ಯಾವತ್ತೂ ಒಳ್ಳೆಯದನ್ನೇ ಹೇಳೋದು ನಮಗೆ. ಅವರು ಬೈತಾ ಹೇಳುವಾಗ ನಮಗೆ ಹೇಳ್ತಾರೆ, ಸಿಟ್ಟು ಬರ್ತದೆ ನನಗೆ ಕೆಲವೊಮ್ಮೆ, ಇವ್ರು ಯಾಕಪ್ಪ ನನ್ನ ತಲೆ ತಿಂತಾರೆ ಅಂತ ಬೈತೇನೆ, ಯಾಕೆ ಸುಮ್ಮನೆ ನನ್ನ ತಲೆ ತಿಂತೀರಾ, ನೀವು ಕೆಲಸ ನೋಡ್ಕೊಳ್ಳಿ ಅಂತ. ಆಮೇಲೆ ನಿಧಾನವಾಗಿ ಯೋಚನೆ ಮಾಡಿದಾಗ ನನಗೆ ಗೊತ್ತಾಗುತ್ತೆ ಅವ್ರು ಹೇಳಿದ್ರಲ್ಲಿ ಸತ್ಯಾಂಶ ಇದೆ. ಯಾವತ್ತೂ ತಾಯಿಯ ಮಾತನ್ನು ಮೀರಿ ಹೋಗಬಾರ್ದು. ಎಷ್ಟೋ ಸರಿ ನಾನು ಮೀರಿ ಹೋಗಿದ್ದೇನೆ ತಾಯಿ ಮಾತು, ಅದಾದ ನಂತರ ನನಗೆ ಅರಿವಾಗ್ತದೆ ತಾಯಿಯನ್ನು ಯಾವತ್ತೂ ಮೀರಿ ಹೋಗಬಾರ್ದು ಅಂತ ಹೇಳಿ. ಹಾಗೆ ಹಿರಿಯರಿಗೆ ನಾವು ಯಾವತ್ತೂ ರೆಸ್ಪೆಕ್ಟ್ ಕೊಡಬೇಕು. ಖಂಡಿತವಾಗಿಯೂ. ಸೊ ಈಗಿನ ಕಾಲದಲ್ಲಿ ಮಕ್ಕಳು ತುಂಬ ಎಜುಕೇಟೆಡ್ ಆಗಿರ್ತಾರೆ, ತಾಯಿಯಂದಿರು ಅನ್ಎಜುಕೇಟೆಡ್ ಆಗಿರ್ತಾರೆ. ಕೆಲವೊಂದು ವಿಷಯಗಳಲ್ಲಿ ಖಂಡಿತವಾಗಿಯೂ ಅವರು ಹೆಚ್ಚು ಕಲ್ತಿರೋದಿಲ್ಲ ಇರ್ಬೋದು, ಅಥವಾ ಈ ವಿಷಯಗಳ ಬಗ್ಗೆ, ಈ ಒಂದು ಥಿಂಗ್ಸ್ಗಳ ಬಗ್ಗೆ ಅವರಿಗೆ ನಾಲೆಜ್ ಇರೋದಿಲ್ಲ ಅಂತ ಹೇಳಿ ಮಕ್ಕಳು ಅವರನ್ನು ತುಂಬ ದೂರ ಇಡಲಿಕ್ಕೆ ನೋಡ್ತಾರೆ. ಸೊ ಅವರಿಗೂ ಒಂದು ಇರುತ್ತೆ, ಸೊ ತಾಯಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ನನ್ನ ತಾಯಿಗೆ, ಸೊ ಅವರಿಗೆ ಏನು ಗೊತ್ತಿರೋದಿಲ್ಲ, ಅವರನ್ನು ದೂರ ಮಾಡಿ ಇಡ್ತಾರೆ. ಯಾವುದಾದ್ರೂ ಒಂದು, ಈಗ ಸಿಂಪಲ್ ಆದ ಮೊಬೈಲನ್ನೇ ತಗೊಳ್ಳಿ. ಸೊ ಮೊಬೈಲಲ್ಲಿ ವಿಷಯಕ್ಕೆ ತಾಯಿಗೆ ಈ ಒಂದು ಫೀಚರ್ ಹೇಗೆ ವರ್ಕ್ ಆಗ್ತದೆ ಅಂತೇಳಿ ಗೊತ್ತಿಲ್ಲ ಅಂತೇಳಿ ಆ ವಿಷಯಕ್ಕೆ ಅವರಿಗೆ ಸ್ಮಾರ್ಟ್ ಫೋನ್ ತೆಗೆಸಿಕೊಡೋದಾಗಲಿ, ಸೊ ಈ ಥರ ಏನೂ ಮಾಡೋದಿಲ್ಲ. ಆದಷ್ಟು ವಿಷಯದಲ್ಲಿ ಅವರಿಗೆ ಕೆಲವು ಕಡೆ ಹಿಂದೆಯನ್ನು ಇಡ್ತಾರೆ, ಬಟ್ ಯಾವತ್ತೂ ತಾಯಿ ಮಗುವಿಗೆ ಹಾಗೆ ಮಾಡೋದಿಲ್ಲ. ಮಗುವಿಗೆ ಏನಾದರೂ ವಿಷಯದ ಬಗ್ಗೆ ನಾಲೆಜ್ ಇಲ್ಲ ಅಂತ ಹೇಳಿದರೆ ತಾಯಿ ಆ ನಾಲೆಜನ್ನು ಕೊಡಲಿಕ್ಕೆ ತುಂಬಾ ಶ್ರಮಿಸ್ತಾರೆ. ಅವರಿಗೆ ಗೊತ್ತಿಲ್ಲದಿದ್ದರೆ ಬೇರೆ ಕಡೆಯಿಂದ ಕೇಳಿ ಬಂದು ಮಗುವಿಗೋಸ್ಕರ ಹೇಳ್ತಾರೆ. ಸೊ ಹೀಗೆಲ್ಲ ತುಂಬಾ ವಿಷಯ ಇದೆ ತಾಯಿ ಬಗ್ಗೆ. ಬಟ್ ಈಗಿನ ಕಾಲದಲ್ಲಿ ಅದೇ ಹೇಳ್ತಾ ಇದ್ದೆ, ತುಂಬ ಬ್ಯಾಕ್ಗ್ರೌಂಡ್ ತಾಯಿಯಂದಿರಿರ್ತಾರೆ ಯಾವುದು ವಿಷಯದಲ್ಲಿ ಗೊತ್ತಿರೋದಾಗೆ, ಬಟ್ ಅದರಲ್ಲಿ ಸಹ ತುಂಬ ಕಲ್ತವ್ರು ಇರ್ತಾರೆ. ಈಗ ಮಕ್ಕಳಿಗೆ ಜಾಸ್ತಿ ಟೈಮನ್ನು ಕೊಡಲಿಕ್ಕೆ ಆಗೋದಿಲ್ಲ, ರೈಟ್? ಯಾಕಂದರೆ ಕೆಲವರು ಕೆಲಸಕ್ಕೆ ಹೋಗ್ತಾರೆ, ಕೆಲವು ತಾಯಂದಿರು ಪಾರ್ಲರಿಗೆ ಹೋಗ್ತಾರೆ. ಸೊ ಚಿಕ್ಕ ಚಿಕ್ಕ ಮಕ್ಕಳನ್ನು ಮನೆಯಲ್ಲೇ ಬಿಟ್ಟು ಬೇರೆ ಕಡೆ ಹೋಗ್ತಾರೆ, ಆಯನೊಟ್ಟಿಗ ಅಥವಾ ಮನೆಯಲ್ಲಿ ಯಾರೋ ಅಜ್ಜಿ ತಾತ ಅವರೊಟ್ಟಿಗೆ ಬಿಟ್ಟು ಹೋಗ್ತಾರೆ. ಇಲ್ಲದ್ರೆ ಪ್ಲೇ ಸ್ಕೂಲ್ಸಲ್ಲಿ ಈಗ ನಾವು ಕೇಳಿದ ತುಂಬ ಇನ್ಸಿಡೆಂಟ್ಸ್ ಆಯಿತು. ಪ್ಲೇ ಸ್ಕೂಲಲ್ಲಿ ಮಕ್ಕಳನ್ನು ಹೊಡೆಯೋದು ಬಡಿಯೋದು ಎಲ್ಲ ತುಂಬಾ ಮಾಡ್ತಾರೆ, ಅವರಿಗೆ ಟ್ಯಾಬ್ಲೆಟ್ಸ್ ಕೊಡೋದು ಎಲ್ಲ ಮಾಡ್ತಾರೆ. ಸೊ ಈಗಿನ ಜನ್ರೇಷನಲ್ಲಿ ತಾಯಂದಿರು ಜಾಸ್ತಿ ಮಕ್ಕಳನ್ನು ಬಿಟ್ಟು ಹೋಗ್ತಾರೆ, ಅಂದರೆ ಕೆಲಸಕ್ಕಾಗಿರ್ಬೋದು, ಏನಾದರೂ ಒಂದು ಪರ್ಸ್ನಲ್ ಕೆಲಸಕ್ಕೆ ಹೋಗ್ತಾರೆ. ಸೊ ಅದು ಸರಿ ಅಂತ ಅನಿಸುತ್ತಾ? ಸೊ ಯಾಕೆ ಆ ಕಾರಣ ಆಗಿರಬಹುದು? ಎಲ್ಲರೂ ಮನೆ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಮಕ್ಕಳು ಸಣ್ಣದಿರುವಾಗ ಮಕ್ಕಳನ್ನು ಮನೆಯಲ್ಲಿ ಯಾರ ಹತ್ರ ಆದ್ರೂ ಬಿಟ್ಟು, ಅಂದ್ರೆ ಮನೇಲಿ ಅಜ್ಜಿ ಎಲ್ಲ ಪರವಾಗಿಲ್ಲ, ಅವರು ಸಹ ಒಂದು ನಾಲೆಡ್ಜ್ ಕೊಡ್ತಾರೆ. ಈ ಆಯನ ಹತ್ರ ಅಥವಾ ಸಣ್ಣದ್ರಿಂದಲೇ ಪ್ಲೇ ಸ್ಕೂಲಲ್ಲಿ ಒಟ್ಟು ಆಟ ಆಡ್ಲಿಕ್ಕೆ ಬಿಡುದು, ಬೇರೆ ಮಕ್ಕಳೊಟ್ಟಿಗೆ ಬೆರಿಬೇಕು. ಆದ್ರೆ ಒಂದು ನಮ್ಮ ಹಿನ್ನೆಲೆ ನಾವು ಹೇಳಿಕೊಡುವ ಒಳ್ಳೆ ವಿಷಯವನ್ನು ಫಸ್ಟ್ ನಾವು ಹೇಳಿಕೊಡ್ಬೇಕಲ್ಲ. ಆದ್ರಿಂದ ಅಟ್ಲೀಸ್ಟ್ ಮಕ್ಕಳು ಒಂದು ಸರ್ಟನ್ ಏಜ್ಗೆ ಬರುವ ತನಕ ಪೇರೆಂಟ್ಸ್ ಅವರೊಟ್ಟಿಗೆ ಇದ್ದು, ಅಂದ್ರೆ ಅಮ್ಮ ಅವರೊಟ್ಟಿಗೆ ಇದ್ದು ಅವರಿಗೆ ಒಳ್ಳೊಳ್ಳೆ ವಿಷಯಗಳನ್ನು ಹೇಳಿಕೊಡ್ಬೇಕು. ಆದಷ್ಟು ಅಂದ್ರೆ ಅವ್ರ ಮಕ್ಕಳಿರುವಾಗ ಸಹ ಅವ್ರ ಅಮ್ಮ ಹೇಗೆ ಟೈಮ್ ಕೊಟ್ಟಿರ್ತಾರೆ, ಅವ್ರಿಗೆ ಹೇಗೆ ಟೈಮ್ ಕೊಡದಿದ್ರೆ, ಅವ್ರು ಸಣ್ಣದಿರುವಾಗ ನನ್ನಮ್ಮ ನಂಗೆ ಟೈಮ್ ಕೊಡ್ಲಿಲ್ಲ ಅಂತ ಅವರಿಗೆ ಒಂದು ಸಿಟ್ಟು ಬಂದಿರ್ತದೆ, ಅಥವಾ ನನ್ನಮ್ಮ ನಂಗೆ ಬೇರೆಯವ್ರ ಅಮ್ಮನಾಗಿ ಕಲ್ಸಿ ಕೊಡ್ಲಿಲ್ಲ ಅಂತ ಸಿಟ್ಟು. ಅದೇ ಫೀಲ್ ಆ ಮಕ್ಕಳಿಗೆ ಸಹ ಆಗ್ಬಾರ್ದಲ್ಲ, ನನ್ನ ಅಮ್ಮ ನಾನು ಅಲೋನ್ ಫೀಲ್ ಮಾಡ್ತಿದ್ದೇನೆ, ಅಮ್ಮ ನನ್ನೊಟ್ಟಿಗೆ ಇಲ್ಲ ಅಂತ.
ಸೊ ಆ ಥರ. ಟೈಮ್ ಕೊಡ್ಬೇಕು ಮಕ್ಕಳಿಗೆ ಅಟ್ಲೀಸ್ಟ್ ಸಣ್ಣದಿರುವಾಗ. ಓಕೆ, ಸಣ್ಣದಿರುವಾಗ ಅಟ್ಲೀಸ್ಟ್ ಒಂದು 3-4 ಇಯರ್ಸ್ ತನಕ ಆದರೂ ಅವರಿಗೆ ಪ್ಲೇ ಸ್ಕೂಲಿಗೆ ಹಾಕೋದನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿ, ಆ್ಯಂಡ್ ಕೆಲಸಕ್ಕೆ ಹೋಗೋದನ್ನು ಸಹ ನಿಲ್ಲಿಸ್ಬೋದು. ಬಿಕಾಸ್ ಒಂದು 3-4 ಇಯರ್ಸ್ ಗ್ಯಾಪ್ ತಗೊಂಡ್ರೆ ಸೊ ತಾಯಿಗೂ ಒಂದು ಗ್ಯಾಪ್ ಸಿಕ್ಕಾಗೆ ಆಗುತ್ತೆ. ಸೊ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೋದು, ಅವರಿಗೆ ಒಂದು ಒಳ್ಳೆಯ ಹೋಮ್ ಎಜುಕೇಷನ್, ಹೋಮ್ ಸೈನ್ಸನ್ನು ತಿಳಿಸ್ಬೋದು ಅಂತ ಹೇಳಿ ನನಗೆ ಅನಿಸುತ್ತೆ. ಸೊ ಪ್ರಿಯಾ ಅವರೇ, ನಿಮ್ಗೇನು ಅನಿಸುತ್ತೆ? ಸೊ ತಾಯಿಯಂದಿರು ಮಕ್ಕಳನ್ನು ಬಿಟ್ಟು ಹೋಗೋದ್ರಿಂದ ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಸೊ ನಿಮ್ಗೇನು ಅನಿಸುತ್ತೆ, ಹಾಗೆ ಹೋಗ್ಬೋದಾ ಅಥವಾ ಏನು ಅದರ ದುಷ್ಪರಿಣಾಮಗಳಂತ? ಈಗ ಏನಾಗಿದೆ ಅಂತ ಹೇಳಿದರೆ, ಜಾಯಿಂಟ್ ಫ್ಯಾಮಿಲಿ ಹೋಗಿ ಎಲ್ಲ ಕಡೆ ನ್ಯೂಕ್ಲಿಯರ್ ಫ್ಯಾಮಿಲಿ ಬಂದಿದೆ. ಅದೇ ಒಂದು ಕಾರಣದಿಂದಾಗಿ ನ್ಯೂಕ್ಲಿಯರ್ ಫ್ಯಾಮಿಲಿ ಆದ ಕೂಡಲೇ ಏನಾಗುತ್ತೆ ಅಂತ ಹೇಳಿದರೆ, ಮಕ್ಕಳು ಈಗಿನ ಕಾಲದಲ್ಲಿ ಖಾಲಿ ತಂದೆ ದುಡಿದ್ರೆ ಮಕ್ಕಳು ಬದುಕಲಿಕ್ಕೆ ಆಗಲ್ಲ. ಸೊ ಏನು ಮಾಡ್ತಾರೆ, ಅವಾಗ ತಾಯಿ ಕೂಡ ಜಾಬಿಗೆ ಹೋಗಬೇಕಾಗುತ್ತೆ. ಅಲ್ಟಿಮೇಟ್ಲಿ ತಾಯಿ ಜಾಬಿಗೆ ಹೋದಾಗ ಏನಾಗುತ್ತೆ, ಸಣ್ಣ ಮಕ್ಕಳನ್ನು ಐದರ್ ಬೇಬಿ ಸಿಟ್ಟಿಂಗಿಗೆ ಹಾಕ್ತಾರೆ ಅಥವಾ ಪ್ಲೇ ಸ್ಕೂಲ್ಗೆ ಹಾಕ್ತಾರೆ. ಆ ಥರ ಅವರಿಗೇನು ದೇ ಆರ್ ಆಲ್ ಅಬೌಟ್ ಅರ್ನಿಂಗ್ ದ ಮನಿ. ಯಾಕೆ ಅರ್ನಿಂಗ್ ದ ಮನಿ? ಟು ಕೀಪ್ ದೇರ್ ಚಿಲ್ಡ್ರನ್ ಹ್ಯಾಪಿ. ಬಟ್ ವಾಟ್ ಹ್ಯಾಪನ್ಸ್ ಇಸ್ ಅವರು ಆ ಮಕ್ಕಳಿಗೆ ಏನಾಗುತ್ತೆ, ಆ ಮಕ್ಕಳ ಮೆಂಟಲ್ ಅಬಿಲಿಟಿ ಮೇಲೆ ಏನು ಪ್ರಭಾವ ಬೀರುತ್ತೆ ಅದನ್ನು ಥಿಂಕ್ ಮಾಡ್ಲಿಕ್ಕೆ ಹೋಗಲ್ಲ. ಅವರೇನು ಮಕ್ಕಳನ್ನ ಚೆನ್ನಾಗಿಡಬೇಕು, ನಾವು ದುಡಿಬೇಕು, ಅವರಿಗೆ ಯಾವ ಕಷ್ಟಗಳು ಸಹ ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ದುಡಿಲಿಕ್ಕೆ ಹೋಗ್ತಾರೆ. ಆದರೆ ಆ ಮಕ್ಕಳು ತಾಯಿ ಪ್ರೀತಿಯಿಂದ ಡಿಪ್ರೈವ್ಡ್ ಆಗಿ ಅವರು ಬೇರೆನೇ ರೂಟನ್ನು ಹಿಡಿಯುವಂಥ ಚಾನ್ಸಸ್ ಇದೆ. ಕೆಲವು ಮಕ್ಕಳು ಏನು ಅಂತ ಹೇಳಿದರೆ, ಕೆಲವು ಆಯನ ಹತ್ರ ಬಿಟ್ಟು ಹೋಗ್ತಾರೆ. ಆ ಮಕ್ಕಳಿಗೆ ಅಮ್ಮ ಅನ್ನೋ ಪದದ ಯಾರು ಅಮ್ಮ ಅನ್ನೋದು ಗೊತ್ತಾಗಲ್ಲ. ಆಯಾನೇ ಅಮ್ಮ ಅಂತಾರೆ, ಅಮ್ಮನನ್ನು ಆಯಾ ಅಂತಾರೆ. ಹಾಗೆ ಡಿಫ್ರೆನ್ಸ್ ಬರ್ತದೆ. ಹೀಗೆ ಆಗ್ತಾ ಆಗ್ತಾ ಆ ಮಕ್ಕಳಿಗೆ ಆ ತಾಯಿ ಮೇಲೆ ಇರೋ ಪ್ರೀತಿಯೇ ಹೋಗ್ಬಿಡ್ತದೆ. ಹಾಗಾಗಿ ಅವರು ದೊಡ್ಡವರಾದ್ಮೇಲೆ ತಂದೆ ತಾಯರನ್ನ ವೃದ್ಧಾಶ್ರಮಕ್ಕೆ ಕಳುಹಿಸುವಂತಹ ಕ್ಷಣಗಳು ಬರ್ಬೋದು. ಇದೇ ಒಂದು ಕಾರಣದಿಂದಾಗಿಯೂ ಸಹ ವೃದ್ಧಾಶ್ರಮಕ್ಕೆ ಮುಂದೆ ಮಾತಾಡೋಣ. ಸೊ ಅದೇ ವೃದ್ಧಾಶ್ರಮಕ್ಕೆ ಹಾಕ್ತಾರೆ ಅಂತೇಳಿ ಬಗ್ಗೆ ಅದ್ರ ಬಗ್ಗೆ ಇನ್ನೂ ಮುಂದೆ ಮಾತಾಡ್ಬೋದು. ಅಂಡ್ ಅದೇ ನೀವು ಹೇಳ್ತಾ ಇದ್ರಿ ಮಕ್ಕಳಿಗೆ ಅರ್ನಿಂಗ್ ಮನಿ ಅಂತ ಹೇಳಿ, ಮಕ್ಕಳನ್ನ ಬಿಟ್ಟು ಈಗ ದುಡ್ಡೇ ದೊಡ್ಡಪ್ಪ ಅಂತ ಹೇಳ್ತಾರೆ. ಸೊ ಎಲ್ಲರೂ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದೇ ಮನಿಗೆ. ಅದೇ ಆ ಮನಿಯನ್ನ ಅರ್ನ್ ಮಾಡ್ಲಿಕ್ಕೋಸ್ಕರ ಮಕ್ಕಳನ್ನ ಬಿಟ್ಟು ಹೋಗ್ತಾರೆ. ಅಫ್ಕೋರ್ಸ್ ಮಕ್ಕಳ ಭವಿಷ್ಯಕ್ಕೋಸ್ಕರನೇ ಅರ್ನ್ ಮಾಡೋದು ಅಂತೇಳಿ ಪ್ರಿಯಾ ಅವರು ಹೇಳಿದ್ರು. ಸೊ ತುಂಬಾನೇ ಚೆನ್ನಾಗಿತ್ತು. ಹೀಗೆ ಅವರ ಒಪಿನಿಯನ್ ತಿಳ್ಕೊಳ್ಬೋದು. ಅವರಿಗೆ ಏನ್ ಅನ್ಸುತ್ತೆ, ನಮ್ಮ ಯಂಗ್ ಯೂತ್ ಅವರಿಗೆ ಏನ್ ಅನ್ಸುತ್ತೆ ತಾಯಿಯ ಬಗ್ಗೆ. ಸೊ ತಾಯಿಗೆ ಎಷ್ಟು ವ್ಯಾಲ್ಯೂವನ್ನ ಕೊಡಬೇಕು ಒಬ್ರು ಮಕ್ಕಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಅದಕ್ಕಿಂತ ಮುಂಚೆ ಅವ್ರ ಹತ್ರ ಇನ್ನೂ ಕೇಳ್ಕೊಳ್ಳೋಣ, ಬಟ್ ಒಂದು ಚಿಕ್ಕ ವಿರಾಮವನ್ನ ತಗೊಳ್ಳಿ. ಟೇಕ್ ಅ ಶಾರ್ಟ್ ಬ್ರೇಕ್. ಅಮ್ಮ ಎಂದರೆ ಏನೋ ಹರ್ಷವು